ನಿತ್ಯ ಬೆಳಗಾದ್ರೆ ಸಾಕು ಧೂಳು ತುಂಬಿದ ವಾತಾವರಣ, ಕತ್ತಲಾಗುತ್ತಲೇ ದುರ್ವಾಸನೆಗೆ ಮೂಗು ಮುಚ್ಚುವ ಪರಿಸ್ಥಿತಿ. ಇದು ಸ್ಮಾರ್ಟ್ ಸಿಟಿ ಮಂಗಳೂರಿನ ಪಚ್ಚನಾಡಿ ಪರಿಸರದಲ್ಲಿ ನಿತ್ಯ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳು. ಬೆಳಗಾದ್ರೆ ಸಾಕು ಈ ಭಾಗದಲ್ಲಿ ತ್ಯಾಜ್ಯ ಶೇಖರಣಾ ಘಟಕದಲ್ಲಿ ತ್ಯಾಜ್ಯ ಸಂಸ್ಕರಣಾ ವೇಳೆ ಬರುವ ಧೂಳಿನಿಂದ ಜನರು ಹೈರಾಣಾಗಿ ಹೋಗಿದ್ದಾರೆ. ಇನ್ನು ಪಾಲಿಕೆಯೇನೋ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಸುರಿದ ತ್ಯಾಜ್ಯ ರಾಶಿ ಸಂಸ್ಕರಿಸುವ ಮೂಲಕ ತ್ಯಾಜ್ಯ ಮುಕ್ತಗೊಳಿಸುವ ಗುರಿ ಹೊಂದಿದೆ. ಆದರೆ ಈ ಯೋಜನೆಯಡಿ ಸಂಸ್ಕರಣಾ ಯಂತ್ರವನ್ನ ಪಚ್ಚನಾಡಿ ವಾಮಂಜೂರು ಸಂಪರ್ಕ ರಸ್ತೆಯ ಬದಿಯಲ್ಲಿ ಅಳವಡಿಸಲಾಗಿದ್ದು, ತ್ಯಾಜ್ಯ ಸಂಸ್ಕರಣೆ ವೇಳೆ ಇದರಿಂದ ಬರುವ ಧೂಳಿನಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಪಾಯಿಂಟ್ ಏನಂದರೆ, ಸೆಗ್ರಿಗೇಟ್ ಮಾಡಲಿಕ್ಕೆ ಆಗದ ಪ್ಲಾಸ್ಟಿಕ್ಕು ಮತ್ತು ಹಸಿ ಕಸಗಳು ಸೇರಿಸಿ ಅದೇನೂ ಮಾಡಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ. ಅಂಥದ್ದನ್ನು ಮತ್ತು ಈ ರೀತಿಯ ಸ್ಮೆಲ್ ಬರ್ತಕ್ಕಂಥ ಸಮಸ್ಯೆಗಳಿದ್ದರೆ, ಈಗ ಒಂದು ಈ ಯೂನಿಟಿನಲ್ಲೂ ಜಾಗ ಇದೆ, ಈಗ ಇರುವ ಯೂನಿಟಲ್ಲಿ ಇನ್ನೊಂದು ಈಗ ಕಸ ತೆಗಿತಾ ಇದ್ದಾರೆ. ಅಲ್ಲಿ ಒಂದು ಫುಲ್ಲಿ ಕ್ಲೋಸ್ಡ್ ಆಡಿಟೋರಿಯಂ, ಅಂದರೆ ಏನು ಶೆಡ್ ಫುಲ್ಲಿ ಕ್ಲೋಸ್ಡ್, ಅದರೊಳಗೆ ಪ್ರೊಸೆಸ್ ಮಾಡಬೇಕು ಇವರು. ಆ ಹಸಿ ಕಸಗಳು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನ್ಯಾಚುರಲಿ ವಾಸನೆಯೂ ಬರೋದಿಲ್ಲ, ಈ ಪ್ರಾಣಿ ಪಕ್ಷಿಗಳು ಬಂದು ಅದನ್ನು ಎಳೆಯುವುದು ಕೆದರು ಮಾಡೋದು ಏನೂ ಇರೋದಿಲ್ಲ. ಒಂದು ಶೆಡ್ಡನ್ನು ಸಂಪೂರ್ಣ ಕವರ್ ಮಾಡಿ ಅದನ್ನು ಕಸ ವಿಲೇವಾರಿ ಒಂದು ಕೇಂದ್ರವನ್ನಾಗಿ ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಈ ಕಸ ವಿಲೇವಾರಿ ಕೇಂದ್ರದ ಸುಮಾರು ಪ್ರಾರಂಭದಲ್ಲೇ ಒಂದು 15 ವರ್ಷ 85ರಲ್ಲೇನೋ ಪ್ರಾರಂಭ ಆಗಿ ಸುಮಾರು 15 ವರ್ಷ ಇಲ್ಲಿ ಓಪನ್ ಆಗಿ ಹಾಕ್ತಿದ್ರು. ಬಹುಶಃ ಎಲ್ಲಿ ನಮ್ಮ ಕುಲಶೇಖರದಿಂದ ಬರುವಾಗ ಈಚೆ ಕಾವೂರಿಂದ ಬರುವಾಗಲೇ ವಾಮಿಟಿಂಗ್ ಸೆನ್ಸೇಷನ್ ಆಗುವಷ್ಟು ವಾಸನೆ. ಅಂದರೆ ಇಲ್ಲಿ ಜನ ಊರು ಬಿಡಬೇಕು ಹೇಳುವ ಪರಿಸ್ಥಿತಿ ಇತ್ತು. ತರೋದು ಹಾಕೋದು ಹೋಗೋದು. ಬಟ್ ಇಲ್ಲಿಯ ಜನರು ಹೋರಾಟ ಮಾಡಿ 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 ಒಂದು ಹಂತಕ್ಕೆ ಬಂದು ಓಪನ್ ಆಗಿ ಹಾಕಲಿಕ್ಕೆ ಇಲ್ಲ. ಈಗ ಅವತ್ತು ಕಸ ಡಿಲಿವರಿಗೆ ನೀವು ಈಚೆ ಸೈಡು ಏನು ಯೂನಿಟ್ ಇದೆ ಅಲ್ಲಿ ಆಚೆ ಸೈಡ್ ಮುಂಚಿದು ಕಸದ ರಾಶಿ ತೆಗಿಬೇಕು ಅಂತ, ಅದಕ್ಕೆ ಬಹುಶಃ 70 ಕೋಟಿ ಅದಕ್ಕೆ ಮಂಜೂರಾಗಿದೆ, ತೆಗಿತಾ ಇದ್ದಾರೆ. ಅದು ತೆಗೆದ ಮೇಲೆ 40 ಎಕರೆ ಇವರಿಗೆ ಫ್ರೀ ಜಾಗ ಸಿಗ್ತದೆ. ಸೊ ಅಲ್ಲಿ ಆ 40 ಎಕರೆ ಜಾಗದಲ್ಲಿ ಅವರಿಗೆ ಬೇಕಾದರೆ ಡೈಲಿ ಪ್ರೊಸೆಸ್ಸಿಂಗ್ ಮಾಡಲಿಕ್ಕೆ ಒಂದು ಯೂನಿಟ್ ಮಾಡ್ಬೋದು, ಉಳಿದದನ್ನು ಗಾರ್ಡನ್ ಮಾಡಬೇಕು. ಇದು ನಮ್ಮ ಈಗ ಲೇಟೆಸ್ಟ್ ಕೊನೆಯ ಈ ಹಂತದ ಬೇಡಿಕೆ. ಪುನಃ ಅಲ್ಲಿ ತಂದು ಓಪನ್ ಕಸ ಹಾಕಲಿಕ್ಕೆ ನಾವು ಬಿಡೋದಿಲ್ಲ. ನೀವು ಒಮ್ಮೆ ಖಾಲಿ ಮಾಡೋದು ಪುನಃ ತಂದು ಹಾಕಲಿಕ್ಕೆ ಇಲ್ಲ, ನೀವು ಪ್ರೊಸೆಸ್ಸಿಂಗ್ ಯೂನಿಟ್ ಹಾಕಿ. ಇದು ಒಂದು. ಎರಡನೇದು, ಈ ಬೆಳಿಗ್ಗೆ ಆಗುವಾಗ ಅಷ್ಟು ವಾಸನೆ ಇರೋದಿಲ್ಲ. ಆದರೆ ನಾವು ಒಂದು ಸತ್ಯ ಒಪ್ಪಿಕೊಳ್ಬೇಕು, ಮೊದಲಿನ ಹಾಗೆ ಓಪನ್ ಸ್ಮೆಲ್ ಇಲ್ಲ. ಅಂದರೆ ಯಾವಾಗ ನೋಡಿದರೂ ಸ್ಮೆಲ್ಲು ಈಚೆ ಬರಲಿಕ್ಕೆ ಇಲ್ಲ, ಆ ರೀತಿ ಇಲ್ಲ. ಒಂದು ನನ್ನ ಲೆಕ್ಕದಲ್ಲಿ 70% ಕಂಟ್ರೋಲ್ ಆಗಿದೆ, 30% ಇದೆ. ಅದು ಕೂಡ ರಾತ್ರಿ ಯಾಕೆ ಬರ್ತದೆ ಹೇಳೋದು ಪ್ರಶ್ನೆ. ಹಗಲೊತ್ತಿರೋದಿಲ್ಲ. ಕೆಲವರು ಹೇಳ್ತಾರೆ ಹಗಲೊತ್ತು ಗೊತ್ತಾಗೋದಿಲ್ಲ, ನೈಟ್ ಆದರೆ ತಂಪು ಗಾಳಿಯಲ್ಲಿ ಅದನ್ನು ನಾವು ಮಲಗಿ ಕೂತ್ಕೊಂಡಿರುವಾಗ ಗೊತ್ತಾಗ್ತದೆ, ಫೀಲ್ ಆಗ್ತದೆ. ಇಲ್ಲ, ಆ್ಯಕ್ಚುಲಿ ಹಗಲೊತ್ತು ಒಂದು ಸ್ವಲ್ಪವೂ ಇರುವುದಿಲ್ಲ. ಮತ್ತು ಕೆಲವು ದಿವಸಗಳು ರಾತ್ರಿ ಕಂಡಾಟ ಇರ್ತದೆ. ಸೊ ನಾನು ತಿಳ್ಕೊಂಡ ಪ್ರಕಾರ ಒಂದು ಅವರ ಪ್ರೊಸೆಸ್ಸಿಂಗ್ನಲ್ಲಿ ಏನೋ ಮಿಸ್ಟೇಕ್ ಇರಬಹುದು. ಎರಡನೇದು, ನನಗೊಂದು ಅನುಮಾನ ಇದೆ, ಅವರು ಪ್ಲಾಸ್ಟಿಕ್ ಸುಡ್ತಾರಾ ಅಂತ. ಪ್ಲಾಸ್ಟಿಕ್ಕನ್ನು ಅಂದರೆ ಈಗ ಏನಾಗ್ತದೆ ಅಂದರೆ ಇದು ಆ ಹಸಿ ಕಸ ಮತ್ತು ಪ್ಲಾಸ್ಟಿಕ್ಕು ಒಣ ಕಸ ಎಲ್ಲ ಬೇರೆ ಮಾಡುವಾಗ ಕೆಲವು ಪ್ಲಾಸ್ಟಿಕ್ ಉಳಿತದೆ. ಆ ಉಳಿದ ಪ್ಲಾಸ್ಟಿಕ್ಕನ್ನು ಸುಡ್ತಾರಾ ಎಲ್ಲಿಯಾದರೂ ಅದರ ಯೂನಿಟಲ್ಲಿ ಹಾಕಿ, ಅಂದರೆ ಅದು ಹೊಗೆಯೂ ಕೂಡ ಹೆಚ್ಚು ಬರೋದಿಲ್ಲ. ಅದು ಒಂದು. ಎರಡನೇದು, ಅದು ಗೊಬ್ಬರ ಮಾಡ್ತಾರೆ. ಆ ಗೊಬ್ಬರವನ್ನು ಮಾಡುವ ಪ್ರೊಸೆಸ್ನಲ್ಲಿ ಅವ್ರು ಯಾವುದಾದ್ರೂ ಕೆಮಿಕಲ್ ಹಾಕ್ತಾರಾ? ಎರಡು. ಮೂರನೇದು, ಹಸಿ ಕಸವನ್ನು ರಾತ್ರಿ ಅಂದರೆ ಕೆಲಸ ಮಾಡ್ತಾ ಇರುವಾಗ ಬಂದ ಸ್ಟಾಕ್ಗಳನ್ನು ಇಲ್ಲಿ ಯಾರು ಒಳಗೆ ಇಡ್ತಾ ಇದ್ದಾರೆ, ಇದು ಸತ್ಯ ಗೊತ್ತಾಗಬೇಕು. ಯಾಕೆ ಸ್ಮೆಲ್ ಬರ್ತದೆ ಹೇಳೋದು ಮಂಗಳೂರು ಮಹಾನಗರ ಪಾಲಿಕೆ ಈಗ ನೇರವಾಗಿ ಅದರ ನಿಯಂತ್ರಣದಲ್ಲಿ ಇದೆ. ಬಹುಶಃ ಆ ಕಾಂಟ್ರಾಕ್ಟು ತೆಗೆದಿದ್ದಾರೆ. ಸೊ ಈಗ ಆರೋಗ್ಯಾಧಿಕಾರಿಗಳ ಮತ್ತು ಕಮಿಷನರಿಗೆ ಜವಾಬ್ದಾರಿ. ಸೊ ಅವರು ನೇರವಾಗಿ ಒಮ್ಮೆ ಬರಬೇಕು. ಮೀಡಿಯಾದವರು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪರ್ಮಿಷನ್ ತೊಗೊಂಡು ಒಂದು ದಿವಸ 4 ದಿವಸ ರಾತ್ರಿ ಹೋಗಬೇಕಲ್ಲಿ.
ಸೊ ಇದಿಷ್ಟು ಸಮಸ್ಯೆ. ಎರಡನೇದು, ಇದೆಲ್ಲವನ್ನು ಮಾಡಿದರೂ ಒಂದು 2% 3% ಉಳಿತದೆ, ದಟ್ ಈಸ್ ಟಾಲರೇಬಲ್. ಈಗ ಇಲ್ಲಿ ಈ ಪ್ರೊಸೆಸಿಂಗ್ ಯೂನಿಟಿನಲ್ಲಿ ಏನು ಸಮಸ್ಯೆ ಇದೆ, ಮೊದಲು ನೋಡಿ ಇಲ್ಲಿ ಬೆಂಕಿ ಬಿತ್ತು, ಎಲ್ಲಿ ಯೂನಿಟಿಗೆ. ಆಗ ನಾವು ಅದರ ಒಳಗೆ ಹೋಗಿ ಗಲಾಟೆ ಆಯಿತು. ನಾವು ಹೇಳಿತು ನೀವು ಸರಿ ಮಾಡಿದ್ರೆ ಅಲ್ಲಿ ನೀರಿಲ್ಲ, ಲೈಟ್ ಇಲ್ಲ, ಎಂಥದ್ದು ಇರಲಿಲ್ಲ. ನಾವು ಇಲ್ಲಿಂದ ನಿಮ್ಮನ್ನು ವೆಕೇಟ್ ಮಾಡಿಸಲಿಕ್ಕೆ ಹೋರಾಟ ಮಾಡ್ತೇವೆ ಅಂತ. ಆಗ ಶೆಡ್ ಎಲ್ಲ ಆಗಿ ಒಂದು ಸ್ವಲ್ಪ ನೀಟಾಯಿತು, ನೀರು ಲೈಟು ಎಲ್ಲ ಆಗಿದೆ ಈಗ. ಮತ್ತು CCTV ಹಾಕಿರಬೇಕು, ಬಹುಶಃ ಹಾಕ್ಕೊಂಡಿದ್ದಾರೆ. ಸೊ ಈಗ ಓಕೆ. ಇದು ಈಗ ನಾವು ಹೇಳೋದಿಷ್ಟೇ, ಅಲ್ಲಿ ಯಾಕೆ ಸ್ಮೆಲ್ ಬರ್ತದೆ, ಒಂದಾ ಪ್ಲಾಸ್ಟಿಕ್ ಸುಡ್ತೀರಿ, ಇಲ್ಲ ಯಾವುದೋ ಒಂದು ಕೆಮಿಕಲನ್ನು ಯೂಸ್ ಮಾಡ್ತೀರಿ, ಇಲ್ಲ ಈ ಕಸ ವಿಲೇವಾರಿಯಲ್ಲಿ ಹಸಿ ಕಸ ಉಳಿದು ಅದರದ್ದು ಸ್ಟಾಕ್ ಇರ್ತದೆ, ಅದನ್ನು ತೆಗೆಯುವಾಗ, ರಾತ್ರಿ ತೆಗೆಯುವಾಗ ಒಕ್ಕುವಾಗ ಸ್ಮೆಲ್ ಬರ್ತದೆ. ಸೊ ಇನ್ನೊಂದು ಏನು ಅಂತಂದರೆ ಜನರ ಪಾಲ್ಗೊಳ್ಳುವಿಕೆ. ಈ ಯೂನಿಟ್ಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವಾಗ ಜನರು ಕೂಡ ಕಡ್ಡಾಯವಾಗಿ ಹಸಿ ಕಸ ಬೇರೆ ಕೊಡಬೇಕು. ಉಳಿದದನ್ನು ಬೇಕಾದರೆ ಮಿಕ್ಸ್ ಮಾಡಿ ಕೊಡಲಿ, ಏನು ಅದರ್ ಮೆಟೀರಿಯಲ್ಸ್ ವಸ್ತುಗಳು ಮತ್ತು ಪ್ಲಾಸ್ಟಿಕ್ ಒಟ್ಟಿಗೆ ಕೊಟ್ಟರೆ ಓಕೆ. ಹಸಿ ಕಸದೊಟ್ಟಿಗೆ ಏನನ್ನೂ ಕೊಡಬಾರ್ದು. ಆಗ ಇಲ್ಲಿ ಅವರಿಗೂ ಈಸಿ ಆಗ್ತದೆ ಮತ್ತು ಈ ಪ್ರೊಸೆಸ್ಸಿಗೂ ಅನುಕೂಲ ಆಗ್ತದೆ. ಸೊ ಜನರು ಈಗ ಈ ಪ್ರೋಗ್ರೆಸ್ ಆದಾಗೆ ಜನರು ಕೂಡ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಸೊ ಈ ಹಿನ್ನೆಲೆಯಲ್ಲಿ ಈಗ ಜನರಿಗೆ ಮತ್ತೆ ಆ ಸಮಸ್ಯೆಯನ್ನು ಜಾಸ್ತಿ ಆಗಬಾರ್ದು. ಒಮ್ಮೆ ಬಂದಾಗಿದೆ, ಅದಕ್ಕೆ ಕಾರಣ ಅವರು ಕೆಲವು ದಿವಸ ಇರುವುದಿಲ್ಲಲ್ಲ, ಅದು ಯಾಕೆ ಅಂತಲೂ ಅವ್ರು ಹೇಳಬೇಕು. ಕೆಲವು ದಿವಸ ಇರುವುದಿಲ್ಲಲ್ಲ, ಇದ್ದರೆ ಇಡೀ ದಿನ ಇರಬೇಕು. ಒಂದು ದಿವಸ ಇರ್ತದೆ, ಒಂದು ದಿವಸ ಇರೋದಿಲ್ಲ, ಒಂದು ದಿವಸ ರಾತ್ರಿ ವಿಪರೀತ ಇರ್ತದೆ, ಏನು. ಸೊ ಟೆಕ್ನಿಕಲಿ ಏನು ಸಮಸ್ಯೆ, ಅದನ್ನು ಕಮಿಷನರು ಖುದ್ದಾಗಿ ಪರಿಶೀಲನೆ ಮಾಡಬೇಕು, DC ಅವರು ಪರಿಶೀಲನೆ ಮಾಡಬೇಕು. ನಮ್ಮ ಸ್ಥಳೀಯ ಶಾಸಕರು MP ಗಳು ಒಂದು ವಿಸಿಟ್ ಪುರ್ಸೋತಿದ್ದರೆ ಅವರು ವಿಸಿಟ್ ಕೊಡಬೇಕು. ಅವರಿಗೆ ಸ್ವಲ್ಪ ಏನು ಇದು ಎಂಥದ್ದು, ನಮ್ಮ ಫುಡ್ ಫೆಸ್ಟಿವಲ್ಲು, ಈ ಫೆಸ್ಟಿವಲ್ಲು, ಆ ಫೆಸ್ಟಿವಲ್ಲು ಬಿಟ್ಟು ಸ್ವಲ್ಪ ಇಂಥದಕ್ಕೆಲ್ಲ ಬರಬೇಕು. ಅವ್ರು ಬಂದರೆ ಬೇಗ ಆಗ್ತದೆ. ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ MP ಗಳು ಅವರಿಗೆ ಮತ್ತು MP ಅವರಿಗೆಲ್ಲ ನಾಲೆಜ್ ಇರ್ತದೆ, ಡೈಲಿ ಅದೇ ವರ್ಕಿಂಗ್ನಲ್ಲಿರ್ತಾರೆ. MLAಗಳಿಗೆ ಅವರಿಗೆ ಸ್ವಲ್ಪ ಮಾಹಿತಿ ಇರ್ತದೆ, ಸ್ವಲ್ಪ ಬರಬೇಕು. ಇದನ್ನು ಕಂಪ್ಲೀಟಾಗಿ ಎಲ್ಲರೂ ಸೇರಿದರೆ, ಮಾಧ್ಯಮ, ಜನರು ಮತ್ತು ರಾಜಕಾರಣಿಗಳು, ಅಧಿಕಾರಿಗಳು ಪ್ರಾಮಾಣಿಕವಾಗಿ ಸೇರಿ ಕೆಲಸ ಮಾಡಿದರೆ ಇದನ್ನು ನೀಟಾಗಿ ಮಾಡಲಿಕ್ಕಾಗ್ತದೆ. ಅದು ಮಂಗಳೂರಿಗೆ ಕ್ರೆಡಿಟ್. ಮಂಗಳೂರಿಗೆ ಒಂದು ಇಲ್ಲಿ ಈ ಏರಿಯಾದಲ್ಲಿ ಇನ್ನು ಪುನಃ ಡೆವಲಪ್ಮೆಂಟ್ ಆಗ್ತಾ ಉಂಟು, ರಾಷ್ಟ್ರೀಯ ಹೆದ್ದಾರಿಗಳು ಡೆವಲಪ್ ಆಗ್ತಾ ಉಂಟು, ಪ್ರೋಗ್ರೆಸ್ ಆಗ್ತದೆ, ಜನ ಬರ್ತಾರೆ. ಹಾಗಾಗಿ ಇದನ್ನು ತಕ್ಷಣ ಕಮಿಷನರು ಈ ಬಗ್ಗೆ ಒಂದು ಎಕ್ಸ್ಪರ್ಟ್ಸ್ಗಳನ್ನು ಕರ್ಕೊಂಡು ಮತ್ತೆ ಆಗಾಗ ಬರುವ ವಾಸನೆಯ ಬಗ್ಗೆ ಕ್ರಮ ತಗೊಳ್ಬೇಕು. ಸರ್, ಈಗ ಅಲ್ಲಿ ಬೆಳಗಿನ ಹೊತ್ತು ಧೂಳು ಬರ್ತಾ ಇದೆ ಆ ಕಡೆಯಿಂದ. ಅದಕ್ಕೆ ಈಗ ಧೂಳು ಬರೋದಕ್ಕೆ ಅವರು ಪ್ರಾರಂಭದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಏನಂದರೆ ಆ ಗುಡ್ಡೆಯನ್ನು ಒಡೆದು ಅವರು ಯೂನಿಟ್ ಹಾಕುವಾಗ ರೋಡ್ ಸೈಡ್ ಹಾಕಿದ್ದಾರೆ. ಅವರು ಅಲ್ಲಿ ತಪ್ಪಿದ್ದಾರೆ ಅಂತ ನನಗೆ ಆಗಲೇ ಅನಿಸಿತ್ತು. ಅದನ್ನು ಸ್ವಲ್ಪ ಗುಡ್ಡೆಯನ್ನು ಕೊರ್ಕೊಂಡು ಒಳಗೆ ಹೋಗಿ ಒಳಗೆ ಕ್ಲೀನ್ ಮಾಡಿಕೊಂಡು ಆ ಯೂನಿಟ್ ಹಾಕಬೇಕಿತ್ತು. ಇವರು ಇಲ್ಲಿ ಯೂನಿಟ್ ಹಾಕಿ ಆಗಿದೆ. ಸೊ ಈಗ ಅವರು ಅದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ, ಈ ಸೈಡ್ ರೋಡ್ ಸೈಡ್ ಸುತ್ತು ಒಮ್ಮೆ ಕಟ್ಟಿದರು, ಈಗ ಕೆಲವು ಇಲ್ಲ, ಅದು ಏನು ಒಂದು ಸ್ಕ್ರೀನ್ ಥರ ಕಟ್ಟಿದರು. ಅದನ್ನು ಕಡ್ಡಾಯವಾಗಿ DC ಅವರು ಕಟ್ಟಿಸಬೇಕು, ಕಮಿಷನರ್. ಜನಗಳೇನಾದರೂ ನಿಮ್ಮ ಹತ್ರ ಹೇಳಿದ್ದಾರೆ? ಇಲ್ಲ, ನಮಗೆ ನಾವು ಇಲ್ಲೇ ಇರೋದಲ್ಲ, ಇಲ್ಲೆಲ್ಲ ಬರ್ತಾರೆ ಜನ, ನಮ್ಮ ಹುಡುಗರೆಲ್ಲ ಮಾತಾಡ್ತಾರೆ. ನಾವು ಆಗಾಗ ಇಲ್ಲಿ ನಮಗೆ ಹತ್ತಿರದಲ್ಲಿ ಇರೋದು ಅಂತಂದರೆ ಅನಿಲ್, ನಮ್ಮ ಪ್ರತಿಪಕ್ಷದ ನಾಯಕರು, ಅವರಿಗೆ ಹೇಳುತ್ತೇವೆ. ಮತ್ತು ಇಲ್ಲಿ ಕೆಲವು ಅಧಿಕಾರಿಗಳಿಗೆ ಯುವಕರು ಫೋನ್ ಮಾಡಿ ಹೇಳ್ತಾರೆ. ಬಟ್ ತೀರ ಗಂಭೀರವಾಗಿ ಮುಂಚಿನಾಗೆ ಇಲ್ಲದ್ರಿಂದ ಜನ ಕೂಡ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿ ಇರೋದ್ರಿಂದ ಅದು ಮತ್ತೆ ಹೇಳಬಾರ್ದು ಇನ್ನು. ಅದಕ್ಕೆ ದಯವಿಟ್ಟು ಕಮಿಷನರ್ ಅವರು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಕರ್ಕೊಂಡೋಗಿ ಅದಕ್ಕೆ ಯಾಕೆ ಹೀಗೆ, ಇದಿಷ್ಟು ಪ್ರಶ್ನೆ. ಒಂದು, ಪ್ರತಿದಿನ ಇಲ್ಲದ್ದು ಆಗಾಗ ಬರೋದು ಯಾಕೆ, ಅದಕ್ಕೆ ಕಾರಣ ಏನು? 2, ಕೆಮಿಕಲ್ಸ್ ಯೂಸ್ ಮಾಡ್ತಾರೋ. 3, ಪ್ಲಾಸ್ಟಿಕ್ ಸುಡ್ತಾರೋ. 4, ಹಸಿ ಕಸವನ್ನು ಸ್ಟಾಕ್ ಮಾಡಿ ಇಡ್ತಾರೋ. ಇದು ಈ ಇನ್ವೆಸ್ಟಿಗೇಷನ್ ಆದರೆ ಉತ್ತರ ಸಿಗ್ತದೆ.